ಪಾವಗಡ ತಾಲೂಕಿನ ಗುಜ್ಜನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಡನಕೋರಿಕೆ ಗ್ರಾಮದ ಸರ್ಕಾರಿ ಮಾದರಿ ಪಾಠಶಾಲೆಯ ಸುಮಾರು 47 ಮಕ್ಕಳು ಎಂದು ಅಂದರೆ ಶುಕ್ರವಾರ ಮಧ್ಯಾಹ್ನ ಬಿಸಿ ಊಟವನ್ನು ಸೇವಿಸಿ ವಾಂತಿಯನ್ನು ಮಾಡಿಕೊಂಡಿರುವ ಪ್ರಕರಣ ಜರುಗಿದೆ ಎಂದು ಪ್ರಕರಣದಿಂದ ಈ ಒಂದು ಪ್ರಕರಣದಿಂದ ಇಡೀ ಗ್ರಾಮ ತಲ್ಲಣಗೊಂಡಿದ್ದು ತಕ್ಷಣವೇ ಗ್ರಾಮಸ್ಥರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಇನ್ನು ಈ ಒಂದು ಮಾಹಿತಿಯನ್ನು ಪಡೆದುಕೊಂಡ ತಹಶೀಲ್ದಾರ್ ವರದರಾಜು, ಇಒ ಜಾನಕಿರಾಮ್ ಮತ್ತು ಬಿಇಒ ಇಂದ್ರಳಮ್ಮ ಹಾಗೂ ತಾಲೂಕು ಅಕ್ಷರ ದಾಸೋಹ ನಿರ್ದೇಶಕರಾದ ಶಂಕರ್ ನಾಯ್ಕ್ ಹಾಗೂ ಪೊಲೀಸ್ ಸಿಬ್ಬಂದಿ ಇಡೀ ಗ್ರಾಮಸ್ಥರಿಂದ ಸರ್ಕಾರಿ ಆಸ್ಪತ್ರೆ ತುಂಬಿ ತುಳುಕುತ್ತಿತ್ತು. ಬನ್ನಿ ಹಾಗಾದರೆ ಈ ಒಂದು ಘಟನೆ ಯಾವ ರೀತಿ ನಡೆದಿದೆ ಎಂಬುದನ್ನು ನಾವು ವಿದ್ಯಾರ್ಥಿಗಳಿಂದ ಕೇಳಿ ತಿಳ್ಕೊಳ್ಳೋಣ. ಏನ ಪುಟ್ಟ ನಿನ್ನ ಹೆಸರು? ಎಷ್ಟೇ ಕ್ಲಾಸ್ ಓದ್ತಿದ್ಯಾ? ಯಾವ ಊರು? ಹೌದಾ, ಏನಾಯ್ತು ನಿನಗೆ? ವಾಮಿಟ್ ಆಯ್ತಾ? ಯಾವಾಗಾಯ್ತು ವಾಮಿಟು? ಹಾಂ, 2 ಗಂಟೆಗೆ. ಅಲ್ಲ, ಏನು ತಿಂದಿದ್ದ ನೀನು? ಹಾಂ, ಬರ್ಫಿ ತಿಂದಿದ್ದ? ಸ್ಕೂಲಲ್ಲಿ ಏನು ಊಟ ಮಾಡಿದ್ದ? ಹುಳಿ ಸಾರು ಮಾಡಿದ್ರಾ? ಅಮ್ಮ, ಏನಮ್ಮ ನಿನ್ನ ಹೆಸರು? ಹಾಂ, ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಏನಾಯ್ತು ನಿನಗೆ? ವಾಂತಿ ಆಯ್ತಾ? ಏನು ತಿಂದಿದೆ? ಅನ್ನನೂ ಹುಡಿ ಸ್ಕೂಲಲ್ಲಿ ಮಾಡಿದ್ದಾ? ಊಟ ಮಾಡಿದ್ದು ಎಷ್ಟು ಗಂಟೆಗೆ ಮಾಡಿದ್ದು ಊಟ? 1 ಗಂಟೆಗೆ. ಈಗ ನಿನಗೆ ವಾಂತಿ ಯಾವಾಗಾಯಿತು? ಚಿಕ್ಕಿ ಅಂಟಂಟು ಬರೋದು. ಹಾಂ 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 ತಿಂದಾದ್ಮೇಲೆ ಈ ಥರ ಆಯ್ತಾ? ತಿಂದು ಸ್ವಲ್ಪ ತಿಂದು ನೋಡಿದ್ವಿ, ಅದಕ್ಕೆ ಆ ಥರ. ಬರ್ಪಿಯಲ್ಲಿ ಹುಳ ಇತ್ತನಾ? ಬರ್ಪಿಯಲ್ಲಿ ಹುಳ ಇತ್ತಾ? ಹುಳ ಎಷ್ಟಿದ್ದು ಹುಳ ಒಂದು ಬರ್ಪಿಯಲ್ಲಿ? ಒಂದೊಂದು ಬರ್ಪಿಯಲ್ಲಿ ಎಷ್ಟೆಷ್ಟು ಇರೋ ಹುಳ? ಹಾಂ, ಏನು ಹುಳನಾ? ಕಚ್ಚಿಕ್ಕಂತ ಕಚ್ಕೊಂಡು ತಿಂದ್ಬಿಟ್ರಾ? ಬಿಸಾಕಿದ್ರಾ? ಹಾಂ. ನಿನ್ಗೆ ಎಷ್ಟು ಸಿಕ್ಕಿದ್ವ ಹುಳ? ನಿನ್ಗೆ ಎಷ್ಟು ಸಿಕ್ಕಿದ್ವು ಹುಳ? 3 ಸಿಕ್ಕಿದ್ವ? ಒಂದು ಬರ್ಪಿಯಲ್ಲಿ 3 ಹುಳ ಇದ್ವಾ? ಅಯ್ಯಪ್ಪ. ಹಾಂ, ಗೂಡು ಕಟ್ಟಿದ್ದ. ಅಲ್ಲ, ನೀವು ನೋಡಿ ಹಂಗೆ ಬಿಸಾಕಬೇಕು ಬೇಡವ? ನೀವು ಬಿಸಾಕಿದ್ರಾ? ಹಾಂ ಹಾಂ ಹಾಂ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಡಿ.ಎನ್. ವರದರಾಜು ಮಾಹಿತಿ ನೀಡಿದ್ದು ಹೀಗೆ. ಜಸ್ಟ್ ನನಗೆ ಪ್ರಕರಣ ಬಗ್ಗೆ ಗೊತ್ತಾಗಿದ ತಕ್ಷಣ ಬಂದು ಭೇಟಿ ಕೊಟ್ಟಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ರು ಅಂತ ಹೇಳ್ತಿದ್ರೆ ಯಾರಿಗೋ ಒಬ್ರಿಗೆ ಏನೋ ಸ್ವಲ್ಪ ವಾಂತಿ ಆಗಿದೆ, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಯಾರಿಗೂ ಸಹ ಯಾವುದೇ ತೊಂದರೆ ಇಲ್ಲ. ಯಾರು ಸಹ ಯಾವುದೇ ಪೋಷಕರು ಸಹ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಮಕ್ಕಳು ಇನ್ನು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಬಾಬು ಅವರು ಮಾಹಿತಿ ನೀಡಿದ್ದು ಹೀಗೆ. ಮತ್ತೆ ಪೋಷಕರಾಗಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಏನಾದರೂ ಬೈ ಚಾನ್ಸ್ ನಾವೀಗ ಮನೆಗೆ ಕಳಿಸಿ ಅಲ್ಲೇನಾದರೂ ಮತ್ತೆ ನಾವು ಅಂತಾದರೂ ಬಂದು ತೋರಿಸ್ಬೋದು. 24 hours ನಾವಿಲ್ಲಿ ಡಾಕ್ಟರ್ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಇನ್ನು ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದು ಹೀಗೆ. ಅಮ್ಮ, ಹೇಳ, ನಿಮ್ಮ ಮಕ್ಕಳಿದಾರೇನಾ? ಇಲ್ಲ, ನಿಮ್ಮ ಮಕ್ಕಳಿದಾರಾ? ಹೇಳಿ, ಏನು ನಿನ್ನ ಹೆಸರು? ಪವಿತ್ರ ಸರ್. ಎಷ್ಟನೇ ಕ್ಲಾಸ್ ಓದ್ತಾರೆ ನಿಮ್ಮ ಮಗಳು? ನನ್ನ ಮಗಳು 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಏನು ನಿಮ್ಮ ಮಗಳಿಗೂ ಆಗಿದೆ? ವಾಂತಿ ಆಗಿದೆ? ಹಾಂ ಸರ್, ವಾಮಿಟ್ ಆಗಿದೆ, ತುಂಬ ಸುಸ್ತಾಗಿದ್ದಾಳೆ. ತೀರಾ ವಾಮಿಟ್ ಆಗುವಾಗಲಾದರೂ ಒಂದು ಕಾಲ್ ಮಾಡಿ ಹೇಳಿಲ್ಲ ಸರ್ ಟೀಚರ್ಸ್ ಯಾರಿಗೂ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದರೆ ಈ ಥರ ಅಕ್ಕಪಕ್ಕದವ್ರು ಬೇರೆ ಪೇರೆಂಟ್ಸ್ ಹೇಳಿದಾಗಲೇ ಸರ್ ನಮಗೆ ಗೊತ್ತಾಗಿ ಬಂದಿರೋದು ಸರ್. ಹಿಂಗಾದರೆ ಹೆಂಗೆ ಸರ್? ಟೀಚರ್ಸ್ ಜವಾಬ್ದಾರಿ ಇರಬೇಕಲ್ವ ಸರ್? ಊಟದಲ್ಲೂ ಏನೋ ಎಫೆಕ್ಟ್ ಆಗಿದೆ, ಅದು ಏನಾಗಿದೆ ಅಂತ ಗೊತ್ತೇ ಇಲ್ಲ. ಆಗಿ 1 hour ಆಗಿದ್ಮೇಲೆ ನಮ್ಗೆ ಕಾಲ್ ಬಂದಿದೆ ಸರ್. ಏನಾನ ಹೆಚ್ಚು ಕಡಿಮೆ ಆಗಿದ್ರೆ ಏನು ಸರ್? ಓಕೆ, ನೆಕ್ಸ್ಟ್ ಹೇಳಮ್ಮ. ಸರ್, ನಮಗೂ ಬೇರೆ ಪೇರೆಂಟ್ಸು ಇನ್ಫಾರ್ಮ್ ಮಾಡಿದ್ರು. ನಾಗಮಣಿ ಅಂತ ಮಗಳು 3ನೇ ಕ್ಲಾಸು ಅನನ್ಯ ಅಂತ. ಅವಳಿಗೆ ವಾಮಿಟ್ ಆಗಿದೆ, ಹೊಟ್ಟೆ ನೋವು, ಸುಸ್ತು. ಮಗ ಅವ್ನಿಗೇನೂ ಪ್ರಾಬ್ಲಮ್ ಇಲ್ಲ, ಅವ್ನು ಚೆನ್ನಾಗಿದ್ದಾನೆ. ಬಟ್ ಅಲ್ಲಿ ಸರಿಯಾಗಿ ಕೇರ್ ಇಲ್ಲದೆ ಇರೋ ಥರ ಒಂದು ಇದಾಗ್ಬಿಟ್ಟಿದೆ ಸರ್. ನಾನು ಮಾತಾಡ್ತೀರಮ್ಮ, ಹೇಳಮ್ಮ. ನಮ್ಗೆ 2 ಮಕ್ಕಳಿದ್ದಾರೆ, ಗಂಡು ಹುಡುಗರು.
3ನೇ ಕ್ಲಾಸ್ ಹುಡುಗ 2ನೇ ಕ್ಲಾಸ್ ಹುಡುಗ ಇಬ್ಬರಿಗೂ ವಾಮಿಟ್ ಆಗಿದೆ, ಸುಸ್ತಾಗಿದ್ದಾರೆ. ಇಮಿಡಿಯೇಟ್ಲಿ ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಯಾರು ಫೋನ್ ಮಾಡೋ ಇಲ್ಲ. ಅಕ್ಕಪಕ್ಕ ತಿಳ್ಕೊಂಡು ನಾವು ಎಮರ್ಜೆನ್ಸಿ ಬಂದಿರೋದಷ್ಟೇ ಸರ್. ನೀವೇ ಎಲ್ಲ ಓಡೋಡು ಬಂದಿರಾ ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಹಾಂ ಸರ್, ನಾವು ನಮ್ಮ ಟೀಚರ್ಸು ಫೋನ್ ಮಾಡಿಲ್ಲ, ಯಾರು ಮಾಡಿಲ್ಲ. ಮಕ್ಕಳೆಲ್ಲ ಹಾಕೋ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿದೆ? ನಮ್ಗೆ ಗೊತ್ತಾಗಿರೋದು ಇಲ್ಲಿ ಕರ್ಕ ಬಂದ್ಮೇಲೆ ನಮ್ಗೆ ಗೊತ್ತಾಗಿರೋದು, ಇನ್ಫಾರ್ಮೇಷನ್ ಬಂದಿಲ್ಲ. ನಮಗೆ ಬೇರೆ ಪೇರೆಂಟ್ಸ್ಗಳು ತಿಳ್ಕೊಂಡು ನಮಗೆ ಇನ್ಫಾರ್ಮ್ ಮಾಡಿರೋದು ಸರ್. ಸ್ಕೂಲ್ ಟೀಚರ್ಸಿಂದ ನಮ್ಗೆ ಇನ್ಫಾರ್ಮ್ ಬಂದಿಲ್ಲ. ಹೇಳೋವೇನು, ಏನು ನಿನ್ನ ಹೆಸರು? ಪವನ್. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ನೀನು? ಯಾವ ಊರಲ್ಲಿ? ಕೋಣನಕುರೆ ಊರಲ್ಲ. ಏನು ತಿಂದಿದೆ ಇವತ್ತು ಮಧ್ಯಾಹ್ನ? ಹಾಂ ಹಾಂ, ಬರ್ಫಿ. ಬರ್ಫಿ ಯಾರು ಕೊಟ್ಟಿದ್ರು? ಲೋಕಮ್ಮ ಮಿಸ್. ಏನಿತ್ತು ಬರ್ಫಿಯಲ್ಲಿ? ಏನಿತ್ತು? ಹುಳ ಇತ್ತಾ? ಓ, ನೀನು ನೋಡಿ ಮತ್ತೆ ಬಿಸಾಕ್ಲಿಲ್ವಾ? ಹಂಗೆ ತಿಂದ ನೀನು? ಹಂಗೆ ತಿಂದಮೇಲೆ ಏನಾಯ್ತು ನಿನಗೆ? ಹೊಟ್ಟೆ ನೋವು ಶುರುವಾಯಿತು. ಆಮೇಲೆ ಹೇಳ್ದ ಮೇಡಮ್ನಿಗೆ ಓಡೋಗಿ ನಾನು ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ದ? ಹಾಂ, ಏನು ಹೇಳಿದ್ರು ಅವರು ಅದಕ್ಕೆ? ಹಾಸ್ಪಿಟ್ಲಿಗೆ ಹೋಗ್ರಿ, ನೀವೇ ಹೋಗ್ರಿ ಅಂತ ಅಮ್ಮ. ಹಾಂ, ಘಟನೆ ಏನಾಯಿತು? ಯಾವ ಊರು ಸರ್? ಕೋಣಕುರ್ಕೆ ಗೌರ್ಮೆಂಟ್ ಸ್ಕೂಲ್ ಕಡೆ ಆಗಿರೋದು ಘಟನೆ. ನಾವು 5 ನಿಮಿಷ ಮುಂಚೆಲೇ ಅಲ್ಲಿ ಹಾಸಿಗೆ ಹೋದ್ವಿ, ಆದರೆ ಗೊತ್ತಿರಲ್ಲ ಅವಾಗ. ತೋಟದ ಹತ್ರಕ್ಕೆ ಹೋಗ್ದಂಗೆ 5 ನಿಮಿಷಕ್ಕೆ ಕಾಲ್ ಮಾಡಿದ್ರೆ ಹೆಡ್ ಮೇಡಮ್ ನಂಬರ್ ಇದ್ದ, ಈ ಥರ ಮಕ್ಕಳಿಗೆ ವಾಮಿಟ್ ಆಗ್ತಾ ಇದೆ ಅಂತ. ನಾವು 5 ನಿಮಿಷದಲ್ಲಿ ಬಂದು ನೋಡಿದ್ವಿ. ಅವೆಲ್ಲ ಒಂದು 16 ಜನ ಮಕ್ಕಳು ಫುಲ್ ವಾಮಿಟ್ ಮಾಡ್ಕೊಂಡು ಹೊಳ್ತಾ ಇದ್ವಿ. ಅದಕ್ಕೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸು ಪಾಗಡಾನು ಖಾಲಿ ಇಲ್ಲ, ON ಹೊಸಪೇಟೆ ಖಾಲಿ ಇಲ್ಲ ಅಂತ. ನಿಮ್ದಳ್ಳಿ ಖಾಲಿ ಇದೆ ಅಂದರು. ನಿಮ್ದಳ್ಳಿ ಇದ್ದ ಬರೋತಿ ಲೇಟ್ ಆಗುತ್ತೆ, ಮಕ್ಕಳು ಸುಸ್ತಾಗಿದ್ರು ಹೊಳ್ತಾ ಇದ್ರಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮೂರು ಮೆಂಬರ್ ಕಾರು, ಅದೊಂದು ಕಾರು, ಇನ್ನೊಂದು ನಮ್ಮೂರದೇ ಟಿ ಟಿ ಗಾಡಿ ಇತ್ತು ಹತ್ರ. ಆ ಟಿ ಟಿ ಗಾಡಿ 2 ಮಾಡ್ಕೊಂಡು ನಾವು ಕರ್ಕೊಂಡ್ಬಂದ್ವಿ. ಆಂಬುಲೆನ್ಸು ಸರ್ ಬರೋದು ಲೇಟ್ ಆಗುತ್ತೆ, ಏನು ಬೇಡ ಅಂತಂದು ಆಂಬುಲೆನ್ಸ್ಗೆ ಫೋನ್ ಮಾಡಿ ಹೇಳಿದ್ವಿ ರಿಟರ್ನ್. ಒಂದು 16 ಜನ ಮಕ್ಕಳು ಅಲ್ಲೇ ಸ್ಕೂಲ್ ಹತ್ರನೇ ಸುಸ್ತಾಗಿತ್ತು ಸರ್. ಸುಸ್ತಾಗಿತ್ತು? ಹಾಂ. ಅಲ್ಲ, ಏನು ತಿಂದಿದ್ರು ಅಂತ ಅವರು? ಸರ್, ಊಟ ತಿಂದ ಮೇಲೆ ಆ ಥರ ಆಗಿದೆ ಅಂತ. ಊಟದಲ್ಲೇ ಪಾಯ್ಸನ್ ಅಥವಾ ಏನಂಬೋದು ಘಟನೆ ನಮಗೂ ಗೊತ್ತಿಲ್ಲ. ಊಟ ತಿಂದ ಮೇಲೆ ಆ ಥರ ಆಗೈತೆ ಅಂತ. ಕೆಲವು ಮಕ್ಕಳು ಅದೇನೋ ಚಿಕ್ಕಿ ತಿಂದ್ಮೇಲೆ ನಮ್ಗೆ ಹಿಂಗಾಯ್ತು ಅಂತಾರೆ ಸರ್. ಅದೇ ಬರ್ಫಿ, ಮೊಟ್ಟೆ ಅದೆಲ್ಲ ಕೊಡ್ತಾರಲ್ಲ, ಕೆಲವರು ಮೊಟ್ಟೆ ತಿಂತಾರೆ, ಕೆಲವರು ಮೊಟ್ಟೆ ತಿನ್ನಲ್ಲ, ಅಂಥವ್ರಿಗೆ ಬರ್ಫಿ ಕೊಡ್ತಾರೆ. ಅದು ಯಾವ್ದ್ರಲ್ಲಿ ಏನಾಯ್ತು ಅಂತ ಅದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಒಟ್ಟಿನಾಗೆ ಊಟ ತಿಂದ ಮೇಲೆ ಇದಾಗಿರೋದು ಘಟನೆ. ಆ ಊಟದಿಂದ ಏನಾಗಿದೆ ಇಲ್ಲ, ಈ ಬರ್ಫಿ ಅದು ಕೊಟ್ಟ ಮೇಲೆ ಏನೋ ಅದು ತನಿಖೆ ಮಾಡಿ ಕರೆಕ್ಟಾಗಿ ವರದಿ. ಈಗ ಇಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಮೇಲೆ ಅಡ್ಮಿಟ್ ಮಾಡಿಸಿದ್ರಲ್ಲ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾವ್ರಾ ಡಾಕ್ಟರ್ಗಳು? ಕೊಡ್ತಾ ಇದ್ದಾರಾ? ಓಕೆ. ನಾವು ಬರೋರ್ಗೇನೆ ರೆಸ್ಪಾನ್ಸ್ ಮಾಡಿ ಎಲ್ಲ ಇದು ಮಾಡಿ ಮಕ್ಕಳಿಗೆಲ್ಲ. ಎಷ್ಟು ಮಕ್ಕಳು? ಟೋಟಲ್ 42 ಜನ ಏನೋ ಇದೆ ಸರ್. 46 ಜನ? 42 ಜನ ಮಕ್ಕಳಿಗೂ ವಾಂತಿ ಆಗಿದೆಯಾ? ಅಂದರೆ ಒಂದು 16 ಜನ ಅಲ್ಲೇ ಸ್ಕೂಲ್ ಹತ್ರನೇ ವಾಮಿಟ್ ಆಗಿ ಸುಸ್ತಾಗಿತ್ತು. ಆಮೇಲೆ ಇನ್ನಿದ್ದರಿಗೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಜನ ಆಗಿದೆ. ಇನ್ನಿದ್ದರು ಚೆನ್ನಾಗಿದ್ದಾರೆ. ಒಂದು 16 ಜನ 18 ಜನ ಏನೋ ಅಲ್ಲೇ ಸುಸ್ತಾಗಿ. ಯಾರು ಹೆಡ್ ಮಾಸ್ಟರ್? ಯಾರಲ್ಲಿ ಹೆಡ್ ಮಾಸ್ಟರ್? ಲೋಕ ಮೇಡಮ್. ಇದ್ದಾರೆ ಅವ್ರು? ಇದ್ರು ಇವತ್ತು? ಇದ್ರು. ಅವ್ರ ನಂಬರ್ ಇದ್ದಲ್ಲೇ ಫೋನ್ ಮಾಡಿದ್ದು. ಅಲ್ಲ, ಇವತ್ತು ಇದ್ರು ಅವರು? ಡ್ಯೂಟಿಗೆ ಇದ್ರು ಅವರು? ಹೆಡ್ ಮೇಡಮ್ ಇದೆ. ಇನ್ನೊಬ್ರು ಮಂಜುನಾಥ್ ಸರ್ ಅಂತ ಇದ್ದಾರೆ, ಅವರೇನೋ ಇವತ್ತು ನಾಳೆ ರಜಾ ಏನೋ ರಜಾ ಹಾಕಿದ್ದಾರೆ. ಅದು ನಮಗೆ ಗೊತ್ತಿಲ್ಲ ಇನ್ನು. ಯಾರು ಅಡುಗೆ ಮಾಡ್ಯಾರ? ಬಿಸಿ ಹುಡ್ದವ್ರು ಯಾರು? ಬಿಸಿ ಹುಡ್ದವರು ಲಕ್ಷ್ಮಮ್ಮ ಅಂತ. ಒಬ್ಬರೇನಾ? ಸರ್ 3 ಇದ್ರು, ಅದ್ರಾಗೆ ಒಬ್ರು ರಿಟೈರ್ಡ್ ಆದ್ರು. ಇವಾಗ ಇನ್ನೊಬ್ರು ಬೇಕು ಅಂತಂದು ಇದು ಮಾಡಿದ್ವಿ. ಮೊನ್ನೆಲ್ಲ ನಾವು ಇದು ಅಸೆಂಬ್ಲಿ ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಇದನ್ನ ಮಾಡ್ಬಿಟ್ಟು ಹೋಗಿದ್ದೀವಿ. ಅದನ್ನ ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ ಸರ್. ಇವಾಗ ಒಬ್ಬರೇ ಅಲ್ಲಿ ಹುಡ್ದವರು. ಸರಿ, ಏನು ಒತ್ತಾಯ ಮಾಡ್ತೀರಾ ಈಗ BO ಆಫೀಸ್ಗೆ? ನೀವು BO ಆಫೀಸ್ಗೆ ನಾವು 2-3 ಸಲ ಬಂದು ಕೇಳ್ಕೊಂಡಿದ್ದೀವಿ, ಹೇಳಿದ್ದೀವಿ. ಅಲ್ಲಿ ಟೀಚರ್ ಇರಲಿಲ್ಲ. ಅಲ್ಲಿ ಇನ್ನೊಂದು ಏನಾಗಿದೆ, ಇನ್ನೊಬ್ರು ಟೀಚರ್ ಇದ್ರು, ಅವ್ರನ್ನ ಡೆಪ್ಯುಟೇಷನ್ ಮೇಲೆ ಬೇರೆ ಕಡೆ ಹಾಕಿದ್ದಾರೆ. ಆದ್ರೆ ಅವ್ರು ಹೋಗ್ಬೇಕಾದ್ರೂ STMCಗಾದ್ರೂ ಹೇಳ್ಬೇಕಾಯ್ತು, ಹೇಳಿಲ್ಲ. ಅವರು ಯಾರನ್ನಾದ್ರೂ ಒಬ್ರು ನಮಗೆ ಗೆಸ್ಟ್ ಟೀಚರ್ ಕೊಡಲೇಬೇಕಾಯ್ತು, ಕೊಟ್ಟಿಲ್ಲ. ಅವರು ಹೋಗಿದ್ದಾರೆ. ಆಮೇಲೆ ಮೊನ್ನೆ ಬಂದು ನಾವೆಲ್ಲ ಇದು ಮಾಡ್ಕೊಂಡು ಇದು ಮಾಡೋದಕ್ಕೆ BO ಆಫೀಸ್ ಕಡೆಯಲ್ಲಿದ್ದ ಒಬ್ಬರನ್ನ ಗೆಸ್ಟು ಕೊಟ್ಟಿದ್ದಾರೆ. ಒಬ್ಬರು ಗೆಸ್ಟ್ ಇದ್ದಾರೆ, ಮಂಜುನಾಥ್ ಸರ್, ಲೋಕ ಮೇಡಮ್. ಇವರು 3 ಇದ್ದಾರೆ. ಇವತ್ತು ಮಂಜುನಾಥ್ ಸರ್ ಇಲ್ಲ. ಇನ್ನು ಇದೇ ವೇಳೆ ಗ್ರಾಮಸ್ಥರು ಮತ್ತು ಪೋಷಕರು ನಮ್ಮೂರಿಗೆ ಶಾಲೆಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಬೇಕು ಮತ್ತು ಬಿಸಿ ಊಟದ ಸಿಬ್ಬಂದಿಯನ್ನು ಸಹ ನೇಮಿಸಬೇಕೆಂದು ಇದೇ ವೇಳೆ ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.